ಸಿದ್ದರಾಮಯ್ಯನವರ ಎದುರು ಡಿಸಿಎಂ ಎರಡೆರಡು ಬಾರಿ ಗೆದ್ದು ಬೀಗಿದ್ರ ಅನ್ನೋ ಪ್ರಶ್ನೆ ಮೂಡಿ ಬರ್ತಿದೆ. ಯಾಕಂದ್ರೆ ಎರಡು ಮಹತ್ವದ ತೀರ್ಮಾನಗಳಿಗೂ ಕೂಡ ವರಿಷ್ಠರು ಎಂಟ್ರಿ ಆಗ್ತಿದ್ದಾರೆ. ರಾಜಕೀಯ ಪಡಸಾಲೆಯಲ್ಲಿ ಈ ಬಗ್ಗೆ ಚರ್ಚೆ ಪ್ರಾರಂಭವಾಗಿದೆ. ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಬ್ರೇಕ್ ಅನ್ನ ಹಾಕಿದೆ. ಮತ್ತೊಂದು ಕಡೆ ಜಾತಿ ಗಣತಿಯನ್ನ ಪುನರ್ಗಣತಿಗೆ ಅನುಮತಿಯನ್ನ ಕೊಟ್ಟಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನಿರ್ಧಾರಗಳಿಗೆ ಅಡ್ಡಿಯಾದ್ರ ಡಿಕೆಶಿ. ಸಿಎಂ ವರ್ಸಸ್ ಡಿಸಿಎಂ ಫೈಟ್ನಲ್ಲಿ ಡಿಸಿಎಂ ಕೈಯೇ ಮೇಲಾಗಿದೆ. ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಅನ್ನೋದೇ ಈಗ ಇಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಸಿಎಂ ಎದುರು ಈ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಎರಡೆರಡು ಬಾರಿ ಗೆದ್ದು ಬೀಗಿದ್ರ ಮೂಡಿ ಬರ್ತಾ ಇರುವಂಥದ್ದು. ಒಂದು, ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ ಅಥವಾ ಪುನರ್ರಚನೆ ಆಗಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಈ ಕುರಿತಾಗಿ ಸಿಎಂ ಸಿದ್ದರಾಮಯ್ಯನವರು ಗಂಭೀರವಾಗಿ ಚಿಂತನೆಗಳನ್ನ ಶುರು ಮಾಡಿದ್ರು. ಬಟ್ ಇದಕ್ಕೆ ಹೈಕಮಾಂಡ್ ಬ್ರೇಕ್ ಆಗುತ್ತೆ. ಮತ್ತೊಂದು ಕಡೆ ಜಾತಿ ಜನಗಣತಿ, ಈ ಒಂದು ಜಾತಿ ಗಣತಿಯನ್ನ ಪುನರ್ಗಣತಿಗೆ ಹೈಕಮಾಂಡ್ ಅನುಮತಿಯನ್ನ ಕೊಟ್ಟಿದೆ. ಎರಡೂ ನಿರ್ಧಾರಗಳು ಕೂಡ ಹೈಕಮಾಂಡ್ ತೆಗೆದುಕೊಂಡಿರೋದು. ಆದ್ರೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಹೈ ನಾಯಕರನ್ನ ಭೇಟಿಯಾದ ಬಳಿಕ ಎಲ್ಲಾ ಬೆಳವಣಿಗೆಗಳಾಗ್ತಾ ಇರೋದ್ರಿಂದ ಹೀಗಾಗಿ ಸಿಎಂ ವರ್ಸಸ್ ಡಿಸಿಎಂ ಫೈಟ್ನಲ್ಲಿ ಡಿಸಿಎಂ ಕೈಯೇ ಮೇಲಾಯ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಮೂಡಿ ಬಂದಿರುವಂಥದ್ದು. ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಸದ್ಯ ಈ ಕುರಿತು ಈಗ ಚರ್ಚೆಗಳು ಶುರುವಾಗಿದೆ. ಉದ್ದೇಶಪೂರ್ವಕವಾಗಿ ಡಿಸಿಎಂ ಏನಾದರೂ ಈ ರೀತಿ ಮಾಡಿದ್ರ ಅಥವಾ ಹೈಕಮಾಂಡೇ ಈ ನಿರ್ಧಾರವನ್ನ ತೆಗೆದುಕೊಂಡಿರೋದಾ, ಇದು ಕಾಕತಾಳೀಯನ? ಈ ಬಗ್ಗೆ ಚರ್ಚೆಗಳು ಈಗ ಶುರುವಾಗಿರುವಂಥದ್ದು. ಎರಡು ಮಹತ್ವದ ತೀರ್ಮಾನಗಳಿಗೂ ಕೂಡ ಈಗ ವರಿಷ್ಠರು ಎಂಟ್ರಿ ಕೊಡ್ತಾ ಇದ್ದಾರೆ. ಹೀಗಾಗಿ ಸಿಎಂ ಎದುರು ಎರಡೆರಡು ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಗೆದ್ದು ಬೀಗಿದ್ರ ಅನ್ನೋ ಪ್ರಶ್ನೆ ಈಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ನೋಡಿ, ಇನ್ನೇನು ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆಗೇ ಬಿಡ್ತು ಅನ್ನೋ ಅಷ್ಟರಲ್ಲಿ ಈಗ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಅನ್ನ ಹಾಕುತ್ತೆ. ಹೀಗಾಗಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹೈ ನಾಯಕರು ಬಿಡ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಶುರುವಾಗುತ್ತೆ. ಮತ್ತೊಂದು ಕಡೆ ಜಾತಿ ಜನಗಣತಿ ಪುನರ್ಗಣತಿಗೆ ಅನುಮತಿಯನ್ನ ಕೊಟ್ಟಿದೆ ಹೈಕಮಾಂಡ್. ಹೀಗಾಗಿ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ, ಅವರು ಏನಾದರೂ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ವಾ? ಸೊ ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಏನಾದರೂ ಅಡ್ಡಿಪಡಿಸ್ತಾ ಇದ್ದಾರಾ? ಡಿಕೆಶಿ ಹೈಕಮಾಂಡ್ ನಾಯಕರಿಗೆ ರಾಜ್ಯದ ಬೆಳವಣಿಗೆಗಳನ್ನೆಲ್ಲ ತಿಳಿಸಿ ಹೈಕಮಾಂಡ್ ನಾಯಕರ ಮೂಲಕ ಏನಾದರೂ ಬ್ರೇಕ್ ಹಾಕ್ತಿದ್ದಾರಾ? ನಿಜಕ್ಕೂ ಇದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೈವಾಡ ಇದೆಯಾ ಅಥವಾ ಇದು ಕಾಕತಾಳೀಯನ ಆರ್ ಉದ್ದೇಶಪೂರ್ವಕನ ಅನ್ನೋದು ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ನಿರ್ಧಾರಗಳಿಗೆ ನಿಜಕ್ಕೂ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಡ್ಡಿ ಆಗ್ತಾ ಇದ್ದಾರಾ? ಡಿಕೆ ಶಿವಕುಮಾರ್ ಹೇಳಿದ ಮೇಲೇನೆ ಹೈ ನಾಯಕರು ಈ ಒಂದು ತೀರ್ಮಾನಗಳನ್ನ ತೆಗೆದುಕೊಂಡ್ರ ಅಥವಾ ಇಲ್ವಾ? ಹೈ ನಾಯಕರೇ ತೆಗೆದುಕೊಂಡಿರುವಂತಹ ಡಿಸಿಷನ್ನ ಇದು? ಗೊತ್ತಿಲ್ಲ. ಸದ್ಯ ಈಗಂತೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಸಿಎಂ ವರ್ಸಸ್ ಡಿಸಿಎಂ ಫೈಟ್ನಲ್ಲಿ ಡಿಸಿಎಂ ಕೈಯೇ ಮೇಲಾಗಿದೆ. ಸೊ ಹೀಗಾಗಿ ಸಿಎಂ ಎದುರು ಎರಡೆರಡು ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗಿದ್ರೆ ಗೆದ್ದು ಬೀಗಿದ್ರ ಅನ್ನೋ ಪ್ರಶ್ನೆ ಮೂಡಿ ಬಂದಿರುವಂಥದ್ದು. ಎಸ್,
ಸದ್ಯಕ್ಕೆ ಇದಂತೂ ಉದ್ದೇಶಪೂರ್ವಕವಾಗಿಯೇ DCM DK ಶಿವಕುಮಾರ್ ಅವರು ಈ ರೀತಿ ಮಾಡಿದ್ರ ಅಥವಾ ಅಲ್ಲವಾ ಕಾಕತಾಳೀಯನ? ಇದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿರುವಂತಹ ನಿರ್ಧಾರನ? DCM DK ಶಿವಕುಮಾರ್ ಹೇಳಿದ ಮೇಲೆ ಈ ನಿರ್ಧಾರವನ್ನ ತೆಗೆದುಕೊಂಡ್ರ ಅಥವಾ ಸ್ವತಃ ಹೈನಾಯಕರೇ ನಿರ್ಧಾರವನ್ನ ತೆಗೆದುಕೊಂಡ್ರ ಗೊತ್ತಿಲ್ಲ. ಮುಂದಿನ ಬೆಳವಣಿಗೆಗಳು ಇನ್ನು ಏನೆಲ್ಲ ಆಗತ್ತೆ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕಾಗಿದೆ.